ಕಲಬುರಗಿಯ ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ವಿವಿಧ ರೈತ ಸಂಘಗಳು ಇಂದು ಕಲಬುರಗಿ ಬಂದ್ ಕರೆ ನೀಡಿದ್ದಾರೆ. ಬಂದ್ ಹಿನ್ನೆಲೆ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಿಂದ ತಿಮ್ಮಾಪುರಿ ವೃತ್ತದವರೆಗೂ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತೊಗರಿ ಬೆಳೆಗಾರರಿಗೆ ದ್ರೋಹ ಬಗೆತಕ್ಕಂಥ ಕೇಂದ್ರ ಸರ್ಕಾರ, ತೊಗರಿ ಬೆಳೆಗಾರರ ಒಕ್ಕಲ್ತನಗಳನ್ನು ದಿವಾಳಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ, ಹಂದಿ ತಿಲ್ಲಾರದಂಥ ಹೊರದೇಶದ ತೊಗರಿ 8 ಲಕ್ಷ ಮೆಟ್ರಿಕ್ ಟನ್ ಇಂಪೋರ್ಟ್ ಮಾಡಿಕೊಂಡು ತೊಗರಿಯ ಇವತ್ತು 23% ಪ್ರೋಟೀನ್ ಅಂಶ ಹೊಂದಿರತಕ್ಕಂಥ ತೊಗರಿ ಬೆಳೆಗಾರರನ್ನ ಕೊಲ್ಯಾಪ್ಸ್ ಮಾಡಿಕೊಟ್ಟಿದೆ ಮೋದಿ ಸರ್ಕಾರ. ಇವತ್ತು ಪ್ರತಿ ಕ್ವಿಂಟಲ್ ಹೊರದೇಶದ ತೊಗರಿ ಮೇಲೆ 50% ಇಂಪೋರ್ಟ್ ಡ್ಯೂಟಿ ಹಾಕಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರತಿ ಕ್ವಿಂಟಲ್ ತೊಗರಿಗೆ 12,550 ರೂಪಾಯಿ ಬೆಂಬಲ ಬೆಲೆ MSP ಕಾನೂನನ್ನು ಜಾರಿ ಮಾಡಬೇಕಂತಕ್ಕಂಥ ಮಾತನ್ನ ಒತ್ತಾಯಿಸಿ ಕಲಬುರಗಿ ಬಂದ್ ಕರೆ ಕೊಟ್ಟಿವಿ. 1 ಕ್ವಿಂಟಲ್ ತೊಗರಿಗೆ ಇವತ್ತು ರಾಜ್ಯ ಸರ್ಕಾರ 500 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿದ್ದೀವಿ. ಈಗ ಆಲ್ರೆಡಿ 450 ರೂಪಾಯಿ ಪ್ರೋತ್ಸಾಹನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರ 1,000 ರೂಪಾಯಿ ಪ್ರಧಾನಮಂತ್ರಿಗಳ ಹಣಕಾಸಿನ ಸಲಹೆಗಾರ ಹೇಳಿದರೆ 1,000 ರೂಪಾಯಿ ಪ್ರೋತ್ಸಾಹನ ಕೊಡೋಕ್ಕೆ ಮೀನಾಮೇಷ ಎಣಿಸ್ತದೆ. ಇವತ್ತು 1,000 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು. ಇವತ್ತು ಈ ತೊಗರಿಯ ನಾಡಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಒಣಗಿ ಹೋಗಿರ್ತಕ್ಕಂಥ ತೊಗರಿ ಬೆಳೆಗಾರರಿಗೆ ಪರಿಹಾರ ಕೊಡಬೇಕು. ಒಣಗಿ ಹೋಗಿರ್ತಕ್ಕ ತೊಗರಿಯ ನಾಡಿಗೆ 35 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೋರ್ಡ್ ರೈತರ ಪಾಲಿಗೆ ಸತ್ತೋಗಿದೆ. ಹಾಗಾಗಿರೋ ದ್ವಿದಳ ಧಾನ್ಯಗಳ ಪಲ್ಸಸ್ ಬೋರ್ಡ್ ಅಂತ ಮಾಡಿದರೆ ಆ ಪಲ್ಸಸ್ ಬೋರ್ಡ್ ಅನ್ಕರ ಇವತ್ತು ಬಲಪಡಿಸಬೇಕು. KMF ಮಾದರಿಯಲ್ಲಿ ತೊಗರಿ ಬೆಳೆಗಾರರನ್ನ ಸಂರಕ್ಷಣೆ ಮಾಡಬೇಕಂತೇಳಿ ಕಲಬುರಗಿ ಜಿಲ್ಲಾ ಬಂದ್ ಕರೆಯನ್ನು ಕೊಟ್ಟಿದೆ. ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಎಲ್ಲ ರೈತ ಸಂಘಟನೆಗಳನ್ನ ಜಂಟಿಯಾಗಿ ಗುಲ್ಬರ್ಗ ಬಂದನ್ನು ನಡೀತದೆ. ರೈತರ ನೆರವಿಗೆ, ತೊಗರಿ ಬೆಳೆಗಾರರ ನೆರವಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಧಾವಿಸಬೇಕಂತೇಳಿ ಒತ್ತಾಯ ಮಾಡ್ತದೆ.